ಮತ್ತು ನೀವು ಇಷ್ಟೊಂದೆಲ್ಲ ಸಾಧನೆ ಮಾಡಿದ್ದೀರಾ ಅಣ್ಣ. ನೀವು ಇಷ್ಟು ವರ್ಷದಿಂದ ನೀವು ಅನಿಮಲ್ ರೆಸ್ಕ್ಯೂ ಮಾಡ್ತಾ ಇದ್ದೀರಾ. ಯು ಸೆಡ್ ಅನಿಮಲ್ಗೆ ಹಾರ್ಮ್ ಮಾಡ್ತಾ ಇಲ್ಲ, ಅನಿಮಲ್ ರೆಸ್ಕ್ಯೂ ಮಾಡ್ತಾ ಇದ್ದೀರಾ. ಸೊ ಬಿಗ್ ಬಾಸಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರಿ ಮೊನ್ನೆ. ಸೊ ಈ ಎಕ್ಸ್ಪೀರಿಯನ್ಸಸ್ ಎಲ್ಲ ಹೆಂಗಿತ್ತು? ಇದೊಂದು ಸ್ವಲ್ಪ ನಮಗೆಲ್ಲರಿಗೂ ಶೇರ್ ಮಾಡ್ತೀರಾ ಇದ್ರ ಬಗ್ಗೆ? ಬಿಗ್ ಬಾಸ್ ಒಂಥರ ಚೆನ್ನಾಗಿತ್ತು. ಸುದೀಪ್ ಸರು ಒಳ್ಳೆ ಡಿಸಿಷನ್ ತಗೋತಾರೆ, ಒಳ್ಳೆ ತಿಳಿ ಹೇಳ್ತಾರೆ. ಆಮೇಲೆ ಯಾರು ವೀಕ್ ಆಗಿರ್ತಾರೆ ಅವ್ರಿಗೆ ಗೈಡೆನ್ಸ್ ಕೊಡ್ತಾರೆ, ಯಾರು ಗಲಾಟೆ ಮಾಡ್ತಾರೆ ಅವ್ರಿಗೆ ತಿಳಿ ಹೇಳ್ತಾರೆ, ಈ ಥರ ಮಾಡಬಾರ್ದು, ಈ ಥರ ಮಾಡಬೇಕು ಅಂತ. ಸೊ ಈ ಥರ ಎಲ್ಲ ಒಂದು ಬಿಗ್ ಬಾಸ್ ಚೆನ್ನಾಗಿತ್ತು. ನನಗೆ ವರ್ಟಿಗೋ ಪ್ರಾಬ್ಲಮ್ ಆಯಿತು, ಜೊತೆಗೆ ಅನಿಮಲ್ಸ್ ಎಲ್ಲ ಇತ್ತು, ಅದಕ್ಕೆ ಬಂದುಬಿಟ್ಟೆ. ಒಂದು ವೀಕ್ ಇದ್ದೆ, ಮೊನ್ನೆ ಫಿನಾಲೆಗೆ ಹೋಗಿದ್ದೆ, ಖುಷಿ ಆಯಿತು. ಬಟ್ ಯಾರೇ ಗೆಲುವಿನ ಆಟ ಅದು. ಗೆದ್ದರು, ನಮ್ಮ ಹುಡುಗನೇ ಗೆದ್ದ, ಕಾರ್ತಿಕ್ ಗೆದ್ದ, ಸೆಕೆಂಡು ಡ್ರೋನ್ ಪ್ರತಾಪ್ ಬಂದರು, ಥರ್ಡ್ ತನಿಷಾ ಇವಳು ಬಂದು, ಸಂಗೀತ ಬಂದು. ತನಿಷಾನು ಒಳ್ಳೆ ಫೈಟರು, ತನಿಷಾ ಇಸ್ ವೆರಿ ಗುಡ್ ಗರ್ಲ್. ವರ್ತೂರ್ ಸಂತೋಷ್ ಅವರು ಒಳ್ಳೆ ಆಟಗಾರ, ವರ್ತೂರ್ ಸಂತೋಷ್ ಒಳ್ಳೆ ಮನುಷ್ಯ, ಹಳ್ಳಿಕಾರ್ ಒಡಿಯ, ಅವರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ನೋಡಿ. ಅವ್ರಿಗೆಂಥ ವಿಪರ್ಯಾಸ ಅಂದರೆ, ಆ ಮನುಷ್ಯ ಕತ್ತಲ್ಲಿ ಹುಲಿ ಉಗುರು ಹಾಕೊಂಡಿರ್ತಾರೆ, ಯಾರೋ ಕಂಪ್ಲೇಂಟ್ ಕೊಡ್ತಾರೆ, ಪಾಪ ಅವ್ರನ್ನ ಬೇರೆ ಮಾಡ್ತಾರೆ. ಅವ್ರನ್ನ ಮಾಡಾದಮೇಲೆ ಒಂದು ವಾರ ಆದಮೇಲೆ ನಮ್ಮನೆಗೆ ಬರ್ತಾರೆ. ನಮ್ಮಲ್ಲಿ 2 ಕೋತಿಗೆ ಏಟು ಬಿದ್ದಿರುತ್ತೆ, ಆಮೇಲೆ ಡ್ಯಾಮೇಜ್ ಆಗಿರುತ್ತೆ, ಅದನ್ನ ಟ್ರೀಟ್ಮೆಂಟ್ಗೆ ಅಂತ ಇಟ್ಕೊಂಡಿರ್ತೀವಿ. ಟ್ರೀಟ್ಮೆಂಟ್ ಆಗೋಕ್ಕೆ ಸಡನ್ನಾಗಿ ತೊಗೊಳ್ಳಲ್ಲ, ಟೈಮ್ ತೊಗೊಳುತ್ತೆ. ಅದು ನಾವೇನು ಇಟ್ಕೊಳ್ಳಲ್ಲ, ಏನು ಕೋತಿ ಆಡಿಸ್ತಿದ್ವ ಹೋಗಿ ಆಮೇಲೆ ಏನು ದುಡ್ಡು ಮಾಡ್ತಿದ್ವ, ಇಲ್ಲ. ಅದೊಂದು ದೊಡ್ಡ ಕೇಜಲ್ಲೇ ಇತ್ತು, ಖುಷಿಯಾಗಿತ್ತು. ಟೈಮ್ ಫುಡ್ ಕೊಡ್ತಾಯಿದ್ವಿ. ಯಾವುದೋ ಕಂಪ್ಲೇಂಟ್ ಕೊಟ್ಟ ಮೇಲೆ ಏನಾಯಿತು, ನನ್ನ ಬಂದರು, ಕರ್ಕೊಂಡೋದ್ರು, ಬೇಲ್ ತೊಗೊಂಡೆ, ಈಚೆ ಬಂದೆ. ಬಟ್ ಒಳ್ಳೆ ಕೆಲಸ ಮಾಡೋರಿಗೆ ಏನು ಮಾಡೋಕ್ಕಾಗಲ್ಲ. ಆದರೆ ಹೇಳ್ತೀನಿ ಕೇಳಿ, ಒಂದು ಜಾರಲ್ಲಿ ಕೆಂಪಿರುವೆ ಕಪ್ಪಿರುವೆ ಎರಡೂ ಇರುತ್ತೆ. ಒಂದು ಜಾರಲ್ಲಿ ಕೆಂಪಿರುವೆ ಕಪ್ಪಿರುವೆ ಎರಡೂ ಇರುತ್ತೆ, ಚೆನ್ನಾಗಿರುತ್ತೆ. ಬಟ್ ಅದೇ ಜಾರ್ನ ಯಾರು ಶೇಕ್ ಮಾಡ್ತಾರೆ, ಯಾವನೋ ಶೇಕ್ ಮಾಡ್ತಾನೆ, ಅವಾಗೇನಾಗುತ್ತೆ, ಅಲ್ಲಿ ಒಳಗಡೆ ಇರೋದೆಲ್ಲ ಜಗಳಾಡೋಕ್ಕೆ ಶುರು ಆಗುತ್ತೆ. ಕೆಂಪಿರುವೆ ಕಪ್ಪಿರುವೆ ಬಗ್ಗೆ ಗೊತ್ತಿಲ್ಲ, ಕಪ್ಪಿರುವೆ ಕೆಂಪಿರುವೆ ಬಗ್ಗೆ ಗೊತ್ತಾಗಲ್ಲ. ಇವನು ಜಾರ್ ಅಲ್ಲಾಡಿಸಿದ ತಕ್ಷಣ ಎಲ್ಲ ಫೈಟ್ ಮಾಡೋಕ್ಕೆ ಶುರು ಮಾಡುತ್ತೆ. ನಮಗೆ ಬೇಕಾಗಿರೋದು ಏನಾಗುತ್ತೆ, ಕೆಂಪಿರುವೆ ಕಪ್ಪಿರುವೆ ಬೇಡ, ಯಾರು ಆ ಜಾರ್ನ ಅಲ್ಲಾಡಿಸ್ತಿದ್ದಾನೆ ಅವನ ಬಗ್ಗೆ ಹುಷಾರಾಗಿರ್ಬೇಕು. ಕರೆಕ್ಟ್. ಆ ಥರ ಒಬ್ಬ ಅಲ್ಲಾಡಿಸೋರು ಇರ್ತಾರೆ. ಯಾಕೆಂದರೆ ಏಳಿಗೆ ಸಹಿಸಲ್ಲ. ನಾವು ನಮ್ಮ ಸ್ವಂತ ಇದ್ರ ಮೇಲೆ ಬಂದಿರೋದು, ಯಾರ್ದು ಸಪೋರ್ಟ್ ಇಲ್ಲ ನಮಗೆ, ಆಯಿತಾ. ಏನೋ ಭಗವಂತ ಒಂದು ಕೆಲಸ ಕೊಟ್ಟಿದ್ದಾನೆ, ಮಾಡ್ತಾ ಇದ್ದೀವಿ. ಮಾಡೋ ಕೆಲಸಕ್ಕೆ ಪ್ರೋತ್ಸಾಹ ಕೊಡಿ, ಇಲ್ಲ ಸುಮ್ಮನೆ ನಿಮ್ಗೆ ಮಾಡೋಕ್ಕಾಗಲ್ವ, ಸುಮ್ಮನಿರಿ. ಒಳ್ಳೆ ಕೆಲಸ ಮಾಡೋರಿಗೆಲ್ಲ ಯಾಕೆ ತೊಂದರೆ ಕೊಡ್ತೀರಾ? ಕಾನೂನಿಗೆ ವಿರುದ್ಧ ನಾನು ಮಾಡಿದ್ದು ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಬೇಕಿತ್ತು, ಮಾಡಲಿಲ್ಲ, ಇಟ್ಸ್ ಮೈ ಫಾಲ್ಟ್, ಓಕೆ. ಆದರೂ ಒಂದು ಮಾನವೀಯತೆ ಅಂತ ಇದೆಯಲ್ಲ. ಅಲ್ಲ, ನಿಮಗೆ ಯಾವುದೋ ಒಂದು ಅನಿಮಲ್ ಸಿಕ್ಕಿದಾಗ ಅದನ್ನು ರೆಸ್ಕ್ಯೂ ಮಾಡೋದಕ್ಕೆ ಅಂತ ನೀವು ತೊಗೊಂಡು ಬಂದು ಅದನ್ನು ಸಾಕಿ ಅದನ್ನು ರೆಸ್ಕ್ಯೂ ಮಾಡಿ ರೆಡಿ ಮಾಡಿ ಅದನ್ನು ಬಿಡೋವಾಗ ಜನ ಹಿಂಗೆ ಮಾಡೋವಂಥದ್ದು ಅದು ನೋವಾಗುತ್ತೆ. ಅದೇ ನೋವಾಗುತ್ತೆ, ಹೇಳ್ತೀನಿ, ತುಂಬ ಕಷ್ಟ. ಅದು ತುಂಬ ಕಷ್ಟ. ನೆಕ್ಸ್ಟ್ ಏನಾಗ್ಬಿಡುತ್ತೆ ಗೊತ್ತಾ, ನನಗೆ ಕೋತಿ ಯಾವುದೇ ಪ್ರಾಣಿ ಆಕ್ಸಿಡೆಂಟಾಗಿ ಬಿದ್ದಿದ್ರು ನನ್ನ ಮಗನ ಇದರಿಂದ ತಾನೇ ನಾನು ಒಳಗೋದೆ, ಹೋಗಿ ಯಾವನ್ನ ಮಾಡ್ಕೊಳಕ್ಕೆ ಹೋಗ್ತಾ ಇರ್ತೀನಿ. ಕರೆಕ್ಟ್. ಒಬ್ಬ ಮನುಷ್ಯನ ತಾಳ್ಮೆ ಅನ್ನೋದಿರುತ್ತೆ. ಎಷ್ಟು ಅಂತ ತಾಳ್ಮೆ ಸಹಿಸ್ಕೊತಾನ ಅವನು. ತಾಳ್ಮೆ ಏನನ್ನ ಬರ್ಸ್ಟ್ ಆಗ್ಬಿಟ್ರೆ, ಭೂಮಿ ಒಳಗಿರೋ ವಾಲ್ಕೆನ ಯಾವ ಥರ ಬರ್ಸ್ಟ್ ಆಗುತ್ತೆ, ಏನು ಬೇಕಾನ ಆಗ್ಬಿಡ್ತಾನೆ ಅವ್ನು. ತಲೆ ಕೆಟ್ಟರೆ ಏನು ಬೇಕಾನ ಮಾಡ್ಬೋದು. ಯಾಕೆಂದರೆ ನಾವು ಯಾರಿಗೂ ತೊಂದರೆ ಕೊಡದೆ ನಾವು ಬದುಕಿ. ಹಿಂದೆ ನಾನು ಅಂದ್ಕೊತಿದ್ದೆ, ಅಯ್ಯೋ ಭಗವಂತ, ನನ್ನ ಮೇಲೆ ಯಾರು ಕೆಟ್ಟದ್ದು ಹೇಳ್ತಾರೆ, ನನ್ನ ಮೇಲೆ ಯಾರು ತೊಂದರೆ ಕೊಡ್ತಾರೆ, ಅವ್ರು ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊತಾ ಇದ್ದೆ. ಇವಾಗ ನಮ್ಮ ಅಪ್ರಾಣೆ ಕೇಳಲ್ಲ. ಯಾರು ನನಗೆ ತೊಂದರೆ ಕೊಡ್ತಾ ಇದ್ದಾರೆ, ಯಾರು ನನಗೆ ಕೆಟ್ಟದ್ದು ಬಯಸಿದ್ದಾರೆ, ಭಗವಂತ ಅವ್ರಿಗೆ ಡಬ್ಬಲ್ ತೊಂದರೆ ಕೊಡು, ಡಬ್ಬಲ್ ಕೆಡುಕು ಕೊಡು ಅಂತಲೇ ಕೇಳ್ತೀನಿ. ನನಗೆ ಕೆಡುಕು ಕೊಡೋಂಗೆ ಯಾಕೆ ನಾನು ಒಳ್ಳೇದು ಬಯಸ್ಲಿ? ಹೌದು. ಇಷ್ಟು ದಿನ ಅಂದ್ಕೊಂಡಿದ್ದೆ ಒಳ್ಳೇದಾಗಲಿ ಅಂತ, ದೇವ್ರಾಣೆ ಅಂದ್ಕೊಳ್ಳಲ್ಲ. ನಾನು ಏನು ನೋವು ಅನುಭವಿಸಿದ್ದೀನಿ, ಆ ನೋವನ್ನು ಅವ್ರು ಅನುಭವಿಸ್ತೇ ಇದ್ರೆ, ಸರ್ ಒಂದು ಗಾದೆ ಇದೆ, ಕೆಟ್ಟಗಾದೆ, ಬಡವ ಬಲ್ಲಿದ ಬಲಗಾರ ಭಗವಂತ ಅಂತ. ಆ ಭಗವಂತನೇ 4 ಜನಕ್ಕೂ ಹೊಡಿತಾನೆ. ಡೆಫಿನೆಟ್ ಇದು ಹಾಗೆ ಆಗುತ್ತೆ. ಲೇಟ್ ಆಗಾದರೂ ಸತ್ಯವಾಗ್ಲೂ ಆಗುತ್ತೆ. ನಮ್ಗೆ ಯಾರು ನೋವು ಕೊಟ್ಟಿದ್ದಾರೆ ಅವ್ರಿಗೆ ಹಾಗೆ ಆಗುತ್ತೆ ಸರ್. ನನ್ನ ಮನಸ್ಸಿನ ನೋವಿನ ಶಾಪ ಅವ್ರಿಗೆ ತಟ್ಟಲೇಬೇಕು. ಅವತ್ತು ಕಣ್ಣೀರು ಹಾಕಿದ್ದೀನಿ, ಅಷ್ಟು ಹಾಕಿಲ್ಲ. ಆ ಪ್ರಾಣಿಗಳು ಎಷ್ಟು ಒಕ್ಕೊಂಡಿತ್ತು ಅಂದರೆ, ಓಕೆ ನನ್ನ ತಪ್ಪಿದೆ, ಓಕೆ. ಆಮೇಲೆ ಲಾರಿ ಹತ್ಬಿಟ್ಟು ಹೊಡೆದೋಗಿತ್ತು. ನಮ್ಗೆ ಯಾಕೆ ಅದೆಲ್ಲ ನಾನು ನೋಡ್ಕೊಳಕ್ಕೆ ಅಂದರೆ, ಈಗ ಬೇಕಾದಷ್ಟು ನಾಯಿ ತಂದುಬಿಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ನೀವು ನೋಡ್ದಂಗೆ ಒಂದು ಬ್ಯೂಗರ್ ತಂದುಬಿಟ್ರು, ತಂದುಬಿಟ್ಬಿಟ್ಟು ಹೋಗ್ತಾರೆ, ಸಾಕ್ತೀವಿ.
ಆಯ್ತಾ, ನಾನು ಹಸು ಸಾಕಿದ್ದೀನಿ, ಯಾರೋ ತಂದ್ಬಿಟ್ರು ಹಸುಗಳೆಲ್ಲ ಸಾಕಿದ್ದೀನಿ, ಗೋಶಾಲೆ ಮಾಡಿದ್ದೀನಿ, 24 ಗೋವುಗಳಿದೆ, ಅದನ್ನ ನೋಡ್ಕೊತಾ ಇದ್ದೀನಿ. ಎಷ್ಟು ಕಷ್ಟ ಗೊತ್ತಾ ನೋಡ್ಕೊಳ್ಳೋದು. ಅಂಥದ್ರಲ್ಲಿ ಯಾರನ್ನ ನಾನು ಮಾಡ್ತಿರೋ ಗೋ ಸೇವೆ, ನಾಯಿ ಸೇವೆ ಅಲ್ಲ, ಒಂದು ಕರ್ತವ್ಯ ಮಾಡ್ತಾ ಇದ್ದೀನಿ. ಯಾರ ಒಬ್ಬ ಬಂದ್ಬಿಟ್ಟು ಶ್ಯಾಮ್ ನೀವು ಒಳ್ಳೆ ಕೆಲಸ ಮಾಡ್ತಿದ್ಯಮ್ಮ, ತಗೋಮ್ಮ ಒಂದು 100 ರೂಪಾಯಿ ಹುಲ್ಲು ಹಾಕಮ್ಮ ಅಂತ ಹೇಳಿದಾರ? ಯಾರು ಬರಲ್ಲ. ಅದು ಬಿಟ್ಬಿಟ್ಟು ಈ ಥರ ಮಾಡಿದ್ದಾನೆ, ಈ ಥರ ಹಿಡಿದಿದ್ದಾನೆ, ಈ ಥರ ಮಾಡಿದ್ದಾನೆ, ಹೋಗಿ ಅರೆಸ್ಟ್ ಮಾಡ್ಕೊಂಬನ್ನಿ ಅಂತ ಪಿನ್ ನೋಡ್ದು ಯಾಕೆ ಕಳಿಸ್ಕೊಡ್ತೀರಾ? ಡಿಪಾರ್ಟ್ಮೆಂಟ್ ಅವ್ರು ಪಾಪ ಹೇಳ್ತೀನಿ ಸತ್ಯವಾಗ್ಲೂ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನನಗೆ ಇಲ್ಲಿ ತನಕ ಸಹಾಯ ಮಾಡ್ತಾ ಬಂದಿದ್ದಾರೆ. ಡಿಪಾರ್ಟ್ಮೆಂಟ್ ನನಗೇನು ತೊಂದರೆ ಆಗಿಲ್ಲ. ಆದರೆ ಏನಾಗುತ್ತೆ ಅಂದರೆ ನನ್ನ ಮೇಲೆ ಸುಮ್ಮನೆ ಮೂಕರ್ಜಿಗಳಾಗ್ತಾ ಇರ್ತಾರೆ. ನಾನು ಅದಕ್ಕೆ ಗೌರ್ಮೆಂಟ್ ಅವ್ರಿಗೆ ಕೇಳ್ಕೊಳ್ದಿಷ್ಟೇ, ಯಾವನೇ ಮೂಕರ್ಜಿ ಹಾಕಿದ್ರು ದಯವಿಟ್ಟು ಅಂತ ಕನ್ಸಿಡರ್ ಮಾಡಬೇಡಿ. ಮೂಕರ್ಜಿ ಹಾಕೋನ್ನ ರಿಜೆಕ್ಟ್ ಮಾಡಿ. ತಾಕತ್ತಿದ್ರೆ ಅವನಿಗೆ ತೊಂದರೆ ಕೊಡಬೇಕು ಅಂತಿದ್ರೆ ಅವನ ಹೆಸರು, ಅವ್ನ ಫೋನ್ ನಂಬರು, ಅವ್ನ ಅಡ್ರೆಸ್ ಹಾಕ್ಬಿಟ್ಟು ಅವನು ಕಂಪ್ಲೇಂಟ್ ಕೊಡಲಿ, ಆಮೇಲೆ ಫೇಸ್ ಮಾಡೋಣ. ಸುಮ್ಮನೆ ಮೂಕರ್ಜಿ ಆಗ್ಬಿಟ್ಟು ಕೂತ್ಕೊಳ್ಳೋದಲ್ಲ. ಅಲ್ಲಿ ಯಾವನ್ ಬೇಕಾದ್ರೆ ಮೂಕರ್ಜಿ ಆಗ್ಬೋದು. ಅದೊಂದು ದಾಖಲೆ ಇನ್ನೊಂದು ಇಂಪಾರ್ಟೆಂಟ್ ಇರುತ್ತೆ. ಅವರು ಅರ್ಜಿ ಹಾಕಿದಾಗ್ಲೂ ಈ ಥರ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ದಾಖಲೆ ಒಂದು ಇಂಪಾರ್ಟೆಂಟ್ ಇರುತ್ತಲ್ವಾ. ಸುಮ್ಮನೆ ಆ ದಾಖಲೆ ಇಲ್ದಿರಾನೆ ಇವ್ರು ಬೇರೆಯವ್ರ ಮೇಲೆ ಅಲಿಗೇಟ್ ಮಾಡಿ ಇವ್ರು ಹಾಕಿದ್ರೆ ಅದು ಇನ್ನೊಬ್ಬರಿಗೆ ಒಂಥರ ಸಮಾಜದಲ್ಲಿ ಒಂಥರ ಕೆಟ್ಟದಾಗಿ ಕಾಣುತ್ತೆ. ನಾನು ಅದಕ್ಕೆ ಮನೆಗೆ ಯಾರನ್ನೂ ಸೇರಿಸ್ಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಸೇರಿಸ್ಬಿಟ್ಟು ನಾನೇ ನನ್ನ ಕಾಲ ಮೇಲೆ ಕಲ್ಲು ಹಾಕೊಳ್ಳಿ. ಅದಕ್ಕೆ ನಾನೇ ಹೇಳ್ಬಿಡ್ತೀನಿ, ನೀವು ಎಲ್ಲಿದ್ರೆ ನಾನೇ ಬರ್ತೀನಿ. ಸುಮ್ಮನೆ ಬರೋದು ನಾನು ತಿರೋದೆಲ್ಲ. ಇವತ್ತೆಲ್ಲ ನನ್ನ ಮಕ್ಳ ಹತ್ರ ವಿಡಿಯೋ ಇರುತ್ತೆ, ಹಿಡನ್ ಕ್ಯಾಮ್ರಾ ಇರುತ್ತೆ. ನಾವು ಯಾವುದೋ ಒಂದು ಏನೋ ಇದಕ್ಕೆ ತಂದಿರ್ತೀವಿ, ನಾವೇನು ಅದರಿಂದ ಜೀವನ ಮಾಡಬೇಕು ಅಂತಾರಲ್ಲ. ಆಯ್ತಾ ಸರ್, ಈಗ ಮಾಡ್ತಿರೋದು ನೋಡಿದ್ರೆ ಪಾಪ ಇವಕ್ಕೆ ರೆಸ್ಕ್ಯೂ ಮಾಡ್ಕೊಂಡು ಹೆಲ್ಪ್ ಮಾಡ್ಕೊಂಡು ನಾನು ಹೇಳ್ತಿದ್ದೀನಲ್ಲ, ಹೋಗ್ಲಿ ಇದರಿಂದ ಯಾರಿಂದ ಸಹಾಯ ಇದೆ ನನಗೆ, ಯಾರಿಂದನೂ ಸಹಾಯ. ನೋಡೋರು ಏನ್ಕೋತಾರೆ, ನಿಮಗೆ ಗೌರ್ಮೆಂಟಿಂದ ಏನೋ ಬಂದ್ಬಿಡ್ತಾ ಇದೆ, ಒಳ್ಳೆ ಅಮೌಂಟ್ ಬರ್ತಿದೆ, NGOs ಇಂದೆಲ್ಲ ಬರ್ತಿದೆ, ಆ ಥರ ದುಡ್ಡು ಮಾಡ್ತಿದ್ದಾನೆ. ನನಗೆ ದುಡ್ಡು ಬೇಡ. ನನಗೆ ಹೇಳೋದು ಊಟ ಭಗವಂತ ಕೊಟ್ಟಿದ್ದಾನೆ. ನನಗೆ ದುಡ್ಡು ಬೇಕಾಗಿರೋದು ಯಾಕೆಂದರೆ ನನ್ನಲ್ಲಿರ್ತಕ್ಕಂಥ ಪ್ರಾಣಿಗಳನ್ನ ಸಾಕೋಕ್ಕೆ ದುಡ್ಡು ಬೇಕಷ್ಟೇ. ಕರೆಕ್ಟ್. ನನಗೊಂದು 20,000 ಬಾಡಿಗೆ ಬರುತ್ತೆ, ಅದೇ ಹಿಂಗೋ ಜೀವನ ಮಾಡ್ಕೊಂಡು ಹೋಗ್ತೀನಿ. 24 ಹಸು. ನಿಜವಾದ ಶ್ರೀಮಂತ ಅಂದರೆ ನಾನೇ. ಕೋಟಿ ಬ್ಯಾಂಕ್ ಇಟ್ಟರು ಶ್ರೀಮಂತ ಅಲ್ಲ. ಯಾಕೆ ಅಂದರೆ ನನ್ನ ಕುರಿ ಇದೆ, ಕೋಳಿ ಇದೆ, ನಾಯಿ ಇದೆ, ಹಸುಗಳಿದೆ, ಎಲ್ಲ ಪ್ರಾಣಿಗಳು ಇದೆ. ಫುಡ್ ಹಾಕ್ತಾ ಇದ್ದೀನಿ, ನೋಡ್ಕೋತಾ ಇದ್ದೀನಿ. ನಿಜವಾದ ಶ್ರೀಮಂತ ನಾನು. ನೆಮ್ಮದಿ ಇದೆ ಅದರಿಂದ. ಯಾವುದೋ ಒಂದು ಟೈಮಲ್ಲಿ ನೀನು ನೆಮ್ಮದಿನ ಡಿಸ್ಟರ್ಬ್ ಮಾಡಿದಾಗ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ. ಸೊ ಯಾರು ಬೇಡ, ನನ್ನ ಮಕ್ಕಳು ಬೇಡ, ಯಾವನಿಗೆ ಹೆಲ್ಪ್ ಮಾಡೋದು ಬೇಡ ಅನ್ಸ್ಬಿಡುತ್ತೆ. ಒಂದು ವಾರ ಸುಮಾರು ಜನ ಹೆಲ್ಪ್ ಕೇಳಿದ್ರು, ನಂದು ಡಿಸ್ಟರ್ಬ್ ಆದಾಗ. ಅವಾಗ ಏನು ಮಾಡಿದೆ, ಯಾರೋ ಒಬ್ಬರಿಂದ ಒಂದು ವಾರ ಯಾರಿಗೂ ಹೆಲ್ಪ್ ಮಾಡೋಕ್ಕೆ ಹೋಗಲಿಲ್ಲ. ಗುರು ನನ್ನ ಕೈಲಿ ಆಗಲ್ಲ, ಹೆಲ್ಪ್ ಮಾಡಿ ಒಡಿಸ್ಕೊಂಡಿದ್ದೀನಿ, ನಾನು ಮಾಡಲ್ಲ. ಸೀರಿಯಸ್ ಆಗಿ ಹೇಳಿದೆ. ಸುಮಾರು ಜನ ಯಾಕೋ ಹಿಂಗಾಗ್ಬಿಟ್ಟೆ ಅಂದರು. ಹ್ಞೂ ಗುರು, ಆ ಥರ ಆಗಿದೆ ನನಗೆ. ಬಟ್ ಅದು ತಲೆ ಕೆಡ್ಸ್ಕೊಳ್ಳಲ್ಲ. ಎಲ್ಲಿ ತನಕ 1 ಚಂಬ್ 2 ಚಂಬ್ ತಣ್ಣೀರು ಮೈ ಮೇಲೆ ಬೀಳೋ ತನಕ ಚಳಿ ಆಗುತ್ತೆ, ಆಮೇಲೆ ಅಡ್ಜಸ್ಟ್ ಆಗಿಬಿಡುತ್ತೆ. ಅದೇ ಥರ ನಾನು ಯಾರ ವಿಷಯಕ್ಕೂ ಹೋಗಲ್ಲ. ನನ್ನ ಪಾಡಿ ನನಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಹೊಟ್ಟೆ ಉರಿ ಪಡ್ತೀರಾ? ಇನ್ನೊಬ್ರು ಬದುಕೋರ್ ಕಂಡ್ರೆ ಯಾಕೆ ಹೊಟ್ಟೆ ಉರಿ ಪಡ್ತೀರಾ? ನೀವು ಮಾಡಿ ಕೆಲಸನ. ನೀವು ಹೆಸರು ಮಾಡಬೇಕಾ? ಮಾಡಿ. ನನ್ನ ಓನ್ ಎಫರ್ಟಿಂದ ಹೆಸರು ಮಾಡಿರೋದು, ದುಡ್ಡೇನು ಮಾಡಿಲ್ಲ. ಈಗ ಒಬ್ರು ಹೆಸರು ಮಾಡ್ತೀನಿ, ಖುಷಿ ಪಡಿ. ದುಡ್ಡು ಕೊಡ್ತಾರ? ಯಾರಿಲ್ಲ. ನೀನು ಹೇಳಿದ್ನಲ್ಲ, ಎಫರ್ಟ್ ಹಾಕಿ, ನೀವು ಎಫರ್ಟ್ ಮಾಡಿ, ನೀವು ಕೆಲಸ ಮಾಡಿ, ಜನರು ಬಾಯಿಂದ ಬಾಯಿಗೆ ಹೋದ್ರು ನಿಮ್ಮನ್ನೂ ಗುರುತಿಸ್ತಾರೆ. ನೀವೇ ಕೂತ್ಕೊಂತೀರಾ? ಹುರ್ಕೋಬೇಡಿ, ಖುಷಿ ಪಡಿ, ನಮ್ಮೋನಂತ ಖುಷಿ ಪಡಿ. ಯಾವಾಗ ನಮ್ಮೋನಂತ ಬರಲ್ಲ ನಿಮಗೆ, ಅವಾಗ ಹೋಗಿ ಮೂಕರ್ಜಿಗಳು ಆಗ್ತಾ ಇರ್ತೀರ. ಈಗ ಸಮಾಜನ ಈ ಥರ ಏನೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಈಗ ಮುಂದೆ ನೀವು ಏನು ಯಾವ ಥರ ಯೋಚನೆ ಮಾಡ್ತಾ ಇದ್ದೀರ? ಮುಂದೆ ತೊಗೊಂಡು ನಾನು ನನ್ನ ಲೈಫಲ್ಲಿ ಯಾವುದು ಗುರಿ ಇಟ್ಕೊಂಡಿಲ್ಲ ಅಣ್ಣ. ಗುರಿ ಇಟ್ಕೊಂಡು ಸಕ್ಸಸ್ ಆಗಲ್ಲ, ನೋವಾಗುತ್ತೆ. ಏನು ಮಾಡಬೇಕು ಅದು ಮಾಡ್ತೀನಿ. ಗುರಿ ಒಂದು ಇರುತ್ತೆ, ಬಟ್ ಗುರಿನೇ ನಾನು ಜೀವನ ಅಂದ್ಕೊಂಡಿಲ್ಲ. ರೋಡಲ್ಲಿ ಹೋಗ್ತಿರ್ತೀನಿ, ಮಧ್ಯೆ ಏನೋ ಬಸ್ ಥರ ಕಂದ, ಎಲ್ಲಿ ಹತ್ತುತ್ತೀನಿ ಎಲ್ಲಿ ಇಳಿತೀನಿ ಗೊತ್ತಿಲ್ಲ. ಹತ್ತುತ್ತೀನಿ, ಇಳಿತೀನಿ ಅಷ್ಟೇ. ಹತ್ತುತ್ತೀನಿ, ಇಳಿತೀನಿ, ನನ್ನ ಜಾಗನ ಸೇರ್ಕೊತೀನಿ. ಸರ್, ನಾನು ಹೇಳೋದು ಏನು ಗೊತ್ತಾ, ಇರುವಾಗ ಅವ್ನು ಮಾಡ್ತಿರೋ ಕೆಲಸನ ಖುಷಿ ಪಡಿ. ಸತ್ತೋದ್ಮೇಲೆ ಬಂದ್ಬಿಟ್ಟು ಹೆಣದ ಹತ್ರ ಬಂದ್ಬಿಟ್ಟು ಅಯ್ಯೋ ಒಳ್ಳೆ ಕೆಲಸ ಮಾಡ್ತಿದ್ದೆ, ಈ ಥರ ನಾನು ಮೋಸ ಮಾಡಬಾರ್ದಿತ್ತು, ಈ ಥರ ಮೇಲೆ ಕಂಪ್ಲೇಂಟ್ ಕೊಡಬಾರ್ದಿತ್ತು ಅಂತ ಹೆಣದ ಮುಂದೆ ಹೇಳಿದ್ರೆ ಅವ್ನಿಗೆ ಗೊತ್ತಾಗಲ್ಲ ಹೆಣಕ್ಕೆ. ಕರೆಕ್ಟ್. ಅಲ್ಲ, ಮುಗ್ದಾಯ್ತಲ್ಲ. ಯಾರು ಭೂಮಿ ಮೇಲೆ ಶಾಶ್ವತ ಅಲ್ಲ ಸರ್.
ಒಳ್ಳೆಯವನು ಸಾಯ್ತಾನೆ, ಕೆಟ್ಟವನು ಸಾಯ್ತಾನೆ, ಎಲ್ಲರೂ ಸಾಯ್ತಾರೆ, ಭೂಮಿ ಒಳಗೆ ಹೋಗ್ತೀವಿ. ಆದರೆ ನಾನು ಹೇಳೋದೇನೆಂದರೆ, ನಿಮ್ಮ ಕೈಲಾದರೆ ಒಳ್ಳೇದು ಮಾಡಿ, ಇಲ್ಲ ಸುಮ್ಮನಿರಿ, ಇನ್ನೊಬ್ರಿಗೆ ತೊಂದರೆ ಕೊಡೋಕೆ ಹೋಗಬೇಡಿ. ಯಾರೋ ಮಾಡಿದ ತಪ್ಪಿ ಯಾರ್ಯಾರನ್ನೂ ಯಾಕೆ ಸಿಗಿಸ್ತೀರಾ? ಈಗ ನೀವೇನೋ ಮಾಡಿರ್ತಾರೆ, ನನಗೆ ಗೊತ್ತೇ ಇರಲ್ಲ, ನಾವೇ ಮಾಡಿದ್ದೀವಿ ಅಂತ ಹೇಳ್ಬಿಡೋದಲ್ಲಿ ಹೋಗಿ ನೋವಾಗುತ್ತೆ. ಪೊಲಿಟಿಕ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಣ್ಣ ಇವಾಗ ಸದ್ಯಕ್ಕೆ? ನೀವು ಆಲ್ರೆಡಿ ಹೇಳಿದ್ರಿ ಇಷ್ಟೊಂದೆಲ್ಲ. ಓ ಹೌದಾ, ಹಾಂ, ಸರಿ 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 ಹಾಂ. ಅಣ್ಣ ನೀವು ಕಾರ್ಪೊರೇಟ್ರು ಆಗಿದ್ರಿ, ಸೊ ಈ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸು ನಿಮ್ಗೆ ಏನು ಅನಿಸುತ್ತೆ ಈ ವಿಚಾರದಲ್ಲಿ? ಐನ್ಸ್ಟೀನ್ ಒಂದು ಕಡೆ ಹೇಳ್ತಾರೆ, ಪಾಲಿಟಿಕ್ಸ್ ಈಸ್ ಟಫರ್ ದೆನ್ ಫಿಸಿಕ್ಸ್ ಅಂತ. ತುಂಬ ಕಷ್ಟ, ಏಕೆಂದ್ರೆ ಎಲ್ಲ ಡಿಪೆಂಡ್ ಆಗಿರ್ತಾರೆ. ಗೆದ್ದಿದ ತಕ್ಷಣ ನಾವೇನು ದೊಡ್ಡವರಲ್ಲ, ಜನ ಓಟ್ ಹಾಕಿ ಗೆಲ್ಸಿರ್ತಾನೆ, ಪ್ರಜೆಗಳೇ ಪ್ರಭುಗಳು. ಯಾರು ಓಟ್ ಹಾಕಿರ್ತಾನೆ ಅವನು ಗಾಡ್, ಅವನು ದೇವರು. ಅವ್ನು ಹೇಳಿದ್ಮೇಲೆ ನಾವು ಏನು ಆಶ್ವಾಸನೆ ಕೊಟ್ಟಿರ್ತೀವಿ, ನಿಮಗೆ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ನಿಂತಿರ್ತೀವಿ. ಅವನು ಆ ಭರವಸೆ ಮೇಲೆ ಓಟ್ ಹಾಕಿರ್ತಾನಲ್ವಾ, ನೀವು ಅವ್ನು ಹೇಳಿದ ಕೆಲಸ ಮಾಡಿಕೊಡ್ಬೇಕು. ಯಾವ್ಯಾವ ಲೆವೆಲ್ಗೆ ಏನೇನು ಕೆಲಸ ಆಗುತ್ತೆ ಕಾರ್ಪೊರೇಟ್ರಲ್ಲಿ ಕೆಲಸ ಕೊಡ್ಸೋಕ್ಕಾಗಲ್ಲ. ಕಾರ್ಪೊರೇಟ್ರ್ ಕೆಲಸ ಏನು? ಏರಿಯಾ ನೋಡ್ಕೊಳ್ಳೋದು, ಕ್ಲೀನ್ ಮಾಡೋದು, ಲೈಟ್ ಹಾಕ್ಸೋದು, ರೋಡ್ ಮಾಡಿಸೋದು, ಮೋರಿ ಮಾಡಿಸೋದು, ಡ್ರೈನೇಜ್ ಕ್ಲೀನ್ ಮಾಡಿಸೋದು, ಕಸ ಗುಡಿಸಿರೋ ಇಲ್ವೋ ನೋಡೋದು, ಏರಿಯಾ ಯೋಗಕ್ಷೇಮ ವಿಚಾರಿಸೋದು. MLA ಲೆವೆಲ್ಗೆ ಹೋದರೆ ಕೆಲಸ ಕೊಡಿಸ್ಬೋದು, MP ಲೆವೆಲ್ಗೆ ಹೋದರೆ ಕೊಡಿಸ್ಬೋದು. ಅವರ ಲೆವೆಲ್ಗೆ ಅವ್ರಲ್ಲಿ ಇರುತ್ತೆ. ಇವತ್ತೇನಾಗ್ಬಿಟ್ಟಿದೆ ಅಂದರೆ ನಂಗೆ ತುಂಬ ಬೇಜಾರಾಗೋದು, ಪಾಲಿಟಿಕ್ಸ್ ಇದೇ ಚೆನ್ನಾಗಿದೆ, ಪಾಲಿಟ್ರಿಕ್ಸ್ ಆಗಿಬಿಟ್ಟಿದೆ ಈಗ. ಇಟ್ಸ್ ಪಾಲಿಟ್ರಿಕ್ಸ್. ಸೊ ನಾನು ಹೇಳೋದೇನೆಂದರೆ, ಯಾರೇ ಗೆಲ್ಸಿರೋನು ಯಾರು ಮತದಾರ ದೇವರು, ಅವನಿಗೊಂದು ರೆಸ್ಪೆಕ್ಟ್ ಕೊಡಿ ನೀವು. ಯಾರೇ ಆಗಲಿ, ಯಾವುದೇ ಟ್ಯಾಕ್ಸ್ ಪೇಯರ್ಸ್ ನಿಮ್ಮ ಆಫೀಸಿಗೆ ಬಂದರೆ, ಅಥವಾ ನೀವೆಲ್ಲೋ ಒಂದು ಚೇಂಬರ್ಗೆ ಹೋದರೆ, ಯಾವುದನ್ನ ಕಚೇರಿಗಳಿಗೆ ಹೋದರೆ, ಫಸ್ಟು ಏನ್ರಿ ನಿಮ್ಮ ಕೆಲಸ ಐಚಾರಿ? ನೋ ಈಸ್ ಪೇಯಿಂಗ್ ದ ಟ್ಯಾಕ್ಸ್, ಯು ಆರ್ ಟ್ಯಾಕಿಂಗ್ ದ ಸ್ಯಾಲ್ರಿ ಫ್ರಮ್ ಇಸ್ ಟ್ಯಾಕ್ಸ್. ಅವ್ರಿಗೊಂದು ರೆಸ್ಪೆಕ್ಟ್ ಕೊಡಿ. ಟ್ಯಾಕ್ಸ್ ಪೇಯರ್ಸ್ಗೆ ಪ್ಲೀಸ್ ಗಿವ್ ರೆಸ್ಪೆಕ್ಟ್. ಕೂಡ್ಸ್ಕೊಳ್ಳಿ, ಏನಾಗಬೇಕು ಅಂತ ಕೇಳಿ, ಸೌಜನ್ಯತೆಯಿಂದ ಮಾತಾಡಿ. ದೇವರು ಕೊಟ್ಟಿರೋ ಜೀವನೇ ಶಾಶ್ವತ ಅಲ್ಲ, ಇನ್ನು ಅಧಿಕಾರ ಶಾಶ್ವತನಾ? ಅಂತಸ್ತು ಶಾಶ್ವತನಾ? ಯಾವುದು ಶಾಶ್ವತ ಅಲ್ಲ. ನಾನು ಹೇಳೋದಿಷ್ಟೇ, ಮಾನವೀಯತೆಯಿಂದ ಅವನು ಸೌಜನ್ಯದಿಂದ ವರ್ತಿಸಿದ್ರೆ ಅವನಿಗೂ ಖುಷಿಯಾಗುತ್ತೆ. ಅವನು 4 ಜನ ಕೇಳ್ತಾನೆ, ಒಳ್ಳೆ ಪುಣ್ಯಾತ್ಮ ಮಾತ್ರ, ಹೋಗಿದ ತಕ್ಷಣ ಕೆಲಸ ಮಾಡಿಕೊಟ್ರು, ಅಥವಾ 1-2 ದಿನ ಬಿಟ್ಟು ಬನ್ನಿ ಅಂದರು, ಒಂಚೂರು ಕೋಪ ಮಾಡ್ಕೊಳ್ಳಿಲ್ಲ, ಅವು ಬಾಯಿಂದ ಬಾಯಿಗೆ ಹೋಗುತ್ತೆ. ನಿಮ್ಗೆ ಒಳ್ಳೆತನ ಎಲ್ಲ ಕಡೆ ಎಕ್ಸ್ಪ್ರೋಸ್ ಆಗುತ್ತೆ. ಕೋಪ ಮಾಡ್ಕೊಂಡಿದ ತಕ್ಷಣ ಅವನಿನ ಮರೆ ಹಂಗಾಡ್ತಾನೆ, ಏನೇನೋ ಬೈತಾನಲ್ಲ ಮರ್ಯ, ಯಾರ್ದೋ ಕೋಪ ತೆಗೆದು ನನ್ನ ಮೇಲೆ ಹಾಕ್ತಾನೆ ಮರ್ಯ. ಯಾರ್ದೋ ಕೋಪ ಯಾರ ಮೇಲೆ ಹಾಕ್ತೀರಾ? ಬೇಡ. ನಾವು ಬಂದಿರೋದು ಸೇವೆ ಮಾಡೋಕ್ಕೆ ಅಂತ ನಿಂತ ಮೇಲೆ ಕೋಪ ಮಾಡ್ಕೋಬಾರ್ದು, ಕೂಲಾಗಿರಬೇಕು. ನಾನು 2013ರಿಂದ 2018 ತನಕ ಕಾರ್ಪೊರೇಟರ್ ಆಗಿದ್ದೆ. ನಾನು ನನ್ನ ಕೈಯಿಂದ ಕೆಲಸ ಮಾಡಿದೆ ಅಂತ ಹೇಳಲ್ಲ. ಜನ ಏನು ಟ್ಯಾಕ್ಸ್ ಕಟ್ತಾಯಿದ್ರು ಕಾರ್ಪೊರೇಷನ್ಗೆ, ಗೌರ್ಮೆಂಟ್ಗೆ, ಆ ಟ್ಯಾಕ್ಸ್ ದುಡ್ಡಿಂದ ಜನಕ್ಕೆ ಮತ್ತು ಕಾರ್ಪೊರೇಷನ್ಗೆ ಬ್ರಿಡ್ಜ್ ಆಗಿ ಜನ ಏನು ಹೇಳ್ತಾರೆ ಅದನ್ನು ಕೊಟ್ಟು ಫಂಡ್ ತಂದು ಕೆಲಸಗಳಾಗಿದೆ. ನನ್ನ ಅವಧಿಲಾಗಿದೆ, ನಾನು ಮಾಡಿಸಿದ್ದೀನಿ ಅಂತ ಹೇಳಲ್ಲ. ನನ್ನ ಅವಧಿಲಾಗಿದೆ, ನಾನು ಮಾಡಿಸಿದ್ದೀನಿ ಅಂತ ಹೇಳಲ್ಲ, ನನ್ನ ಅವಧಿಲಾಗಿದೆ. ಬಟ್ ನೀವು ಅದಕ್ಕೆ ಮತ್ತೆ ಹೋಗೋದಕ್ಕೆ ನಿಂತೆ, ನಮ್ಮ ಬೃಂದಾವನ ಎಕ್ಸ್ಟೆನ್ಷನ್ಲೇ ನಿಂತೆ. ನಾನು ಈ ಬೆಳೆದಿದ್ದ ಏರಿಯಾ, ಹುಟ್ಟಿದ ಏರಿಯಾ, ಏನೋ ಜನ ಗೆಲ್ತಾರೆ ಅಂತ. ಯಾವಾಗಲೂ ಸ್ವಜಾಗೆ ಪೂಜಿತ ಮೂರ್ಖ ಅಂತ ನಮ್ಮ ಜಾಗದಲ್ಲಿ ನಮ್ಮನ್ನು ಗೆಲ್ಸಲ್ಲ. ಹೌದು. ಈಗ ತಿರ್ಗಾ ನೋಡ್ಬೇಕು, ನೆಕ್ಸ್ಟ್ ಎಲ್ಲನ ಟ್ರೈ ಮಾಡಿದೆ, ಇಲ್ಲ ನಾನು ನನ್ನ ಗೋಶಾಲೆ ಆರಾಮಾಗಿದ್ಬಿಡ್ತೀನಿ. ಅದು ತುಂಬ ಒಳ್ಳೆ ಪುಣ್ಯದ ಕೆಲಸ ನೀವು ಮಾಡ್ತಾ ಇದ್ದೀರಿ ಯಾವಾಗಲೂ. ಓಕೆ. ಸೊ ಇದು MP ಎಲೆಕ್ಷನಲ್ಲಿ ಯಾರು ಗೆಲ್ಬೋದಣ್ಣ ಈ ಸಲ? ಈ 2024 ಈಗ ಎಲೆಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಈಗ ಅಯೋಧ್ಯೆನೂ ಬಂದಿದೆ, ಈಗ ರಾಮ ಇಸ್ ಅಲೈವ್. ಸೊ ಏನಂತೀರಾ ನೀವು ಇದಕ್ಕೆ, ಈ ವಿಚಾರದಲ್ಲಿ? ಬಟ್ ಏನಂದರೆ ಜನರು ಮೈಂಡೇ ಅರ್ಥ ಆಗಲ್ಲ. ಏಕೆಂದರೆ ನಾನು ಹೇಳೋದು, ನಾವೆಲ್ಲ ಭಾರತೀಯರು, ನಾವೆಲ್ಲ ಭಾರತದಲ್ಲಿದ್ದೀವಿ, ಸೇಫ್ಟಿಯಾಗಿದ್ದೀವಿ, ಖುಷಿಯಾಗಿದ್ದೀವಿ. ನಮ್ಮನ್ನು ಯಾರು ಸೇಫ್ಟಿಯಾಗಿರೋಕ್ಕೆ ನೋಡ್ಕೋತಾರೆ? ಮನುಷ್ಯಂಗೆ ಬೇಕಾಗಿರೋದೇನು? ಆರೋಗ್ಯ, ಆಹಾರ,
ವಿದ್ಯಾಭ್ಯಾಸ, ಕರೆಕ್ಟ್. ಇದು 3 ಬೇಕೇ ಬೇಕು. ಇದನ್ನು ಕರೆಕ್ಟಾಗಿ ಯಾರು ಕೊಡ್ತಾರೆ ಅವ್ರನ್ನೇ ಗೆಲ್ಸೋಣ, ಯಾರೇ ಆಗಿರಲಿ ಅವರು. ಜೊತೆಗೆ ನಮ್ಮ ಸುರಕ್ಷತೆನೂ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ಇವತ್ತು ನಾನು ಹೇಳೋದಿಷ್ಟೇ, ಯಾರೇ ಆಗಲಿ ನಮ್ಮ ದೇಶವನ್ನು ಎತ್ತು ಹಿಡಿದು ಒಂದು ಉನ್ನತ ಸ್ಥಾನಕ್ಕೆ ಯಾರು ತೊಗೊಂಡೋಗ್ತಾರೆ ಅವ್ರನ್ನ ನಾವು ಗೆಲ್ಸೋಣ, ಅವ್ರನ್ನ ಪ್ರದಾನ ಮಾಡೋಣ. ದೇಶಕ್ಕೆ, ದೇಶದ ಜನತೆಗೆ ಅನುಕೂಲ ಆಗ್ತಕ್ಕಂಥ ವ್ಯಕ್ತಿನ ನಾವು ಆರಿಸ್ಬೇಕು. ಕರೆಕ್ಟ್. ಇದು ನನ್ನ ಇಂಟೆನ್ಷನ್. ಆಮೇಲೆ ಈ ಅಡಲ್ಟ್ರೇಟೆಡ್ ಫುಡ್ ಎಲ್ಲ ತುಂಬ ಜಾಸ್ತಿ ಆಗಿದೆ ಈಗ ಈ ನಡುವೆ. ಎಲ್ಲ ಕಡೆ ಕಲಬೆರಕೆ, ಎಲ್ಲ ಕಡೆಗೂ ಒಂದು ಡಿಸಿಪ್ಲಿನ್ ಇಲ್ಲ. ಈಗೆಲ್ಲ ಹೊರಗಡೆ ಹೋದರೆ ಒಂದಷ್ಟು ಚೀಸು ಮತ್ತು ಎಲ್ಲ ಪದಾರ್ಥಗಳು ಹಾಕ್ಬಿಟ್ಟು ಅದು ಏನು ತಿಂತಾರೋ ನಮಗಂತೂ ಗೊತ್ತಿಲ್ಲ. ಸೊ ಈ ವಿಚಾರದಲ್ಲಿ ಯಂಗ್ಸ್ಟರಿಗೆ ನಿಮ್ಗೇನೋ ನಮ್ಮ ಮೆಸೇಜ್ ಇದೆಯಾ ಯಂಗ್ಸ್ಟರ್ಸ್ಗೆ? ಹೇಳಿ, ನಮಗೆ ದಿನಕ್ಕೆ 4 ರೂಪಾಯಿ ಸ್ಕೂಲಿಗೆ ಹೋಗ್ತಾ ಇದ್ವಿ ಕೆಲಸಕ್ಕೆ. ಫಸ್ಟ್ ಹೇಳಿದ್ರೆ 2 ರೂಪಾಯಿ, ಆಮೇಲೆ 4 ರೂಪಾಯಿ ಆಯಿತು. ಅವಾಗ ನಿಮಗೆ ಭಯ ಇತ್ತು, ಫುಡ್ಗೂ ಬೆಲೆ ಕೊಡ್ತಿದ್ವಿ, ದುಡ್ಗೂ ಬೆಲೆ ಕೊಡ್ತಿದ್ವಿ. ಈಗಿನ ಮಕ್ಕಳು ದುಡ್ಗೂ ಬೆಲೆ ಕೊಡಲ್ಲ, ಫುಡ್ಗೂ ಬೆಲೆ ಕೊಡಲ್ಲ, ಇಲ್ಲವೇ ಇಲ್ಲ, ಅದು ಯಾರಿಗೂ ರೆಸ್ಪೆಕ್ಟ್ ಕೊಡಲ್ಲ. ನಾನು ಹೇಳೋದೇನೆಂದರೆ, ನೀವು ಅಡಲ್ಟ್ರೇಟೆಡ್ ಫುಡ್ ಎಷ್ಟು ತಿಂತೀರಾ ಅಷ್ಟು ನಿಮ್ಮ ಆರೋಗ್ಯ ಹಾಳು ಮಾಡ್ಕೊತೀರಾ. ನಾವು ಚಿಕ್ಕಂದಲ್ಲಿದ್ದಾಗ ಒಂದು ಹೆಣ್ಮಗಳಿಗೆ ಮಗು ಆಗಲಿಲ್ಲ ಅಂದರೆ ಅವಳು ಯಾರು ಹತ್ರನೂ ಸೇರಿಸಿರಲಿಲ್ಲ, ಅಷ್ಟಾಗಿ ಮೂಗು ಕರಿತಿರಲಿಲ್ಲ, ತೊಟ್ಟು ಶಾಸ್ತ್ರ ಕರಿತಿಲ್ಲ, ಮಗು ಎತ್ಕೊಳ್ಳೋಕೆ ಬಿಡ್ತಿರ್ಲಿಲ್ಲ. ಅವಳಿಗೇನೋ ಒಂದು ಹೆಸರು ಕಟ್ಬಿಡೋರು. ಇವತ್ತಿನ ದಿನ 100 ಜನಕ್ಕೆ ಮದುವೆ ಆದರೆ 30 ಇಂದ 40 ಹೆಣ್ಮಕ್ಳಿಗೆ ಮಗು ಆಗ್ತಿಲ್ಲ. ಯಾಕೆ? ಟೈಮ್ಗೆ ಫುಡ್ ಇಲ್ಲ, ಟೈಮ್ಗೆ ಬೆಡ್ ಇಲ್ಲ. ಎಲ್ಲರ ಕೈಲೂ ಮೊಬೈಲು. ಇದು ಬೆಡ್ರೂಮ್ಗೂ ಹೋಗುತ್ತೆ, ಬಾತ್ರೂಮ್ಗೂ ಹೋಗುತ್ತೆ, ಟಾಯ್ಲೆಟ್ಗೂ ಹೋಗುತ್ತೆ, ದೇವ್ರ ಮನೆಗೂ ಹೋಗುತ್ತೆ, ಅಡುಗೆ ಮನೆಗೂ ಹೋಗುತ್ತೆ, ಎಲ್ಲ ಕಡೆ ಹೋಗುತ್ತೆ. ಕರೆಕ್ಟ್. ಸೊ ಯಾವಾಗ ಇದು ಹಿಡ್ಕೊಂಡು ಮಲ್ಕೊತೀರಾ, ನೀವು ಗಂಡ ಹೆಂಡ್ತಿ ರೂಮಲ್ಲಿ ನಿಮ್ಮ ಪಾಡಿ ನೀವು ತೀಡ್ತಾ ಇದ್ರೆ ಮಕ್ಳು ಹೆಂಗಾಗುತ್ತೆ? ಓಕೆ, ಇವತ್ತಿನ ದಿನ ಏನಾಗಿದೆ, ಎಲ್ಲ ಕಡೆ IVF ಸೆಂಟರ್ಗಳು ಜಾಸ್ತಿ ಆಗಿದೆ. ಹೌದು. ಹಿಂದೆ IVF ಸೆಂಟರ್ ಅಂದರೆ ಪ್ರಾಣ ಶಿಶು ಅಂದರೆ ಒಂಥರ ಅಯ್ಯೋ ಟೆಸ್ಟ್ ಟ್ಯೂಬ್ ಬೇಬಿ ಅನ್ನೋರು, ಅವನಿಗೆ ರೇಕ್ಸೋರು ಅಪರೂಪಕ್ಕಾದರೆ. ಇವತ್ತು ಈ ಥರ. ಬಿಕಾಸ್ ಯಾಕೆ ಅಂದರೆ ಫುಡ್ಡು 10 ಗಂಟೆ ಮಲಗೋರು 3:30, 4 ಗಂಟೆಗೆ ಮಲಗ್ತೀರಾ, 12 ಗಂಟೆಗೆ ಹೇಳ್ತೀರಾ ಅಂದರೆ ನಿಮ್ಮ ಬಾಡಿ ಇರ್ತಕ್ಕಂಥ ಹಾರ್ಮೋನ್ಸು, ಪ್ರೋಟೀನ್ಸ್ ಎಲ್ಲ ವೇರಿಯಾಗಿ ನಿರ್ವೀರ್ಯರಾಗ್ಬಿಡ್ತೀರಾ. ಆ ಹೆಣ್ಮಗಳಿಗೆ ಅಂಡ ಬೆಳೆಯೋದಿಲ್ಲ, ಅವಾಗ ಪ್ರಾಬ್ಲಮ್ ಆಗುತ್ತೆ. ಹಿಂದಿನ ಕಾಲದಲ್ಲಿ 10, 12, 15, 20 ಮಕ್ಕಳು ಸಿರೋರು ಇದ್ದಾರೆ, ಅವಳು ಹಡ್ದಿರೋಳು ಇದ್ದಾಳೆ. ಅವಾಗ ಅವಳಿಗೇನು ಬೇಜಾರಾಗ್ತಿರ್ಲಿಲ್ಲ. ಇವಾಗ ಒಂದು ಮಗು ತುಂಬ ಪ್ರಾಬ್ಲಮ್ ಆಗುತ್ತೆ. ಈಗ ಡಾಕ್ಟರ್ಸ್ಗೆಲ್ಲ ನೀವು ಹೇಳ್ದಂಗೆ IVF ಸೆಂಟರ್ಸ್ ಈಗ ಹಾರ್ಮೋನಲ್ಲಿ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಅದೇ ಪ್ಲೇ ಅರೌಂಡ್. ಆಮೇಲೆ ಯು ಕ್ಯಾನ್ ಚೂಸ್ ಯುವರ್ ಕಿಡ್. ಸೊ ಇದು ತುಂಬ ಅನುಕೂಲ ಆಗಿಬಿಟ್ಟಿದೆ ಜನರಿಗೆ. ಮುಂಚೆನೆ ಮಕ್ಕಳೇ ಇಲ್ಲ ಅಂತ ಬೇಜಾರು ಮಾಡ್ಕೋತಾರೆ ಒಂದು ಸಮಾಜದಲ್ಲಿ. ಈಗ ಅಬಾರ್ಷನ್ ಅನ್ನೋದು ಈಗ ನೋಡಿ 1200 ಜನ ತೊಗೊಂಡೋಗಿ ಹೆಣ್ಮಕ್ಳನ್ನ ತೊಗೊಂಡೋಗಿ ಕಾವೇರಿ ನದಿಗೆ ಸುರಿದ್ಬಿಟ್ರೆ ತೊಗೊಂಡೋಗಿ ದಿನ 40 ಅಬಾರ್ಷನ್ನು. ಕೇಳೋದಕ್ಕೆ ಭಯ ಆಗ್ತಾ ಇದೆ. ನಮ್ಮ ಮೈಸೂರಲ್ಲಿ ನಡೆದಿರೋದು ಈ ಕತೆ ಇದು. ಸೊ ಈಗ ಯಾರು ಹೆಣ್ಮಕ್ಳು ಭಯನೇ ಆಗುತ್ತೆ ನಮಗೆ. ಯಾರು ಹೆಣ್ಮಕ್ಳು ಬೇಡ ಅಂತ ಅಬಾರ್ಷನ್ ಮಾಡಿಸಿರ್ತಾರೆ, ಹೌದು, ಅವರೇ ಅವ್ರ ಮಗಂಗೆ ಹುಡುಗಿ ಹುಡ್ಕಕ್ಕೆ ಒದ್ದಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಹೌದು. ಹೆಣ್ಮಕ್ಳು ಬೇಡ ಅಂತ ಯಾರು ಅಬಾರ್ಟ್ ಮಾಡಿಸಿದ್ದಾರೆ, ಅವ್ರ ಮಗಂಗೆ ಹುಡುಗಿ ಹುಡ್ಕಕ್ಕೆ ಒದ್ದಾಡ್ತಿದ್ದಾರೆ. ಯಾಕೆಂದ್ರೆ ಅಬಾರ್ಷನ್ ಎಲ್ಲ ಮಾಡಿಸಿದಾರಲ್ಲ. IVF ಕ್ಲಿನಿಕ್ನಲ್ಲೂ ನಾನು ಹೇಳೋದೇನೆಂದರೆ ಇದೇ ಬೇಕು ಅಂತ. ಇದೇ ಬೇಕು ಅದೇ ಬೇಕು, ಏನೋ ಮಗು ಆಗಲಿ ಅದು ಬೇರೆ ಪ್ರಶ್ನೆ. ನಾನು ಹೇಳೋದು, ದೇವ್ರು ಕೊಟ್ಟಿರೋದು ಗಂಡೋ ಹೆಣ್ಣೋ ಯಾವುದೋ ಒಂದು ಮಗು ಅಂತ ಕೊಟ್ಟಿದ್ದಾನೆ. ಗಂಡು ಹುಟ್ಟೋದೇನು ಪ್ರೆಸ್ಟೀಜಾ? ಈಗ ನೋಡಿ ಅಣ್ಣ, ನಾನು ಗಂಡಾಗೆ ಹುಟ್ಟವಾಗ ಆಮೇಲೆ ನಾನು ಹೆಣ್ಣದೆ, ಅದಕ್ಕೆ ನಾನು ತೆಗೆದು ಬಿಸಾಕ್ಬಿಡ್ತೀರಾ? ಏನು ಮಾಡೋಕ್ಕಾಗಲ್ಲ. ಅದು ನೈಸರ್ಗಿಕ ಕೊಡುಗೆ, ಅದು ನೀವೇ ಮಾಡ್ಕೊಂಡಿದ್ದಲ್ಲ ಅದು, ಅಲ್ವಾ? ಪರಿಸರ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ, ಗಿಫ್ಟ್ ಅಂತ ತಿಳ್ಕೊಬೇಕು ನಾವು. ಖಿನ್ನತೆಗೆ ಹೋಗ್ಬಾರ್ದು. ಮಗು ಕೊಟ್ಟಿದ ತಕ್ಷಣ ಮುದ್ದಾಡಬೇಕು. ನನಗೆ ಮಗಳಾದಾಗ ಇಡೀ KR ಹಾಸ್ಪಿಟ್ಲಿಗೆ ನಾನು ಸ್ವೀಟ್ ಹಂಚಿದ್ದೆ. ಎಲ್ಲ ಕೇಳಿದ್ರೆ ಗಂಡು ಮಗು ಅಂದೇನು, ಗಂಡು ಮಗು ಆದ್ರೆ ಸ್ವೀಟ್ ಕೊಡ್ಬೇಕೇನು, ಹೆಣ್ಮಗಳಾದ್ರೆ ಕೊಡಬಾರ್ದು ಅಂತ. ಅದಕ್ಕೆ ನಾನು ಗಾಡಿ ಮೇಲೆ ಬರ್ಸಿದ್ದೀನಿ, ಏಂಜಲ್ಸ್ ಆರ್ ಬಾರ್ನ್ ಓನ್ಲಿ ಟು ಎ ಲಕ್ಕಿ ಫಾದರ್. ಹೆಣ್ಮಗು ಇರೋ ತಂದೆನ ಅದೃಷ್ಟವಂತ ಅಂತ. ನಿಜವಾಗ್ಲೂ ಯಾರ ಮನೇಲಿ ಹೆಣ್ಮಕ್ಳು ಇರ್ತಾರೆ, ಆ ಮನೆಯಲ್ಲಿ ಲಕ್ಷ್ಮಿ ಇರ್ತಾಳೆ, ನಗು ಇರುತ್ತೆ, ಆ ಮನೆ ಬೆಳಗುತ್ತೆ. ಹೆಣ್ಣು ಬಿಕಾಸ್ ನಾನು ಬಂದಿರೋದು ಹೆಣ್ಣಿಂದ, ನಮ್ಮಮ್ಮನೂ ಹೆಣ್ಣು. ಹೌದು, ಆಯಿತಾ? ನಾನು ಹೇಳೋದಿಷ್ಟೇ, ಎತ್ರ ನಾರ್ಯಂತ ಪೂಜ್ಯಂತೋ ರಮಂತೆ ತತ್ವದೇವತ. ಎಲ್ಲಿ ಹೆಣ್ಣಿಗೆ ಗೌರವವನ್ನು ಕೊಡ್ತಾನೋ ಅಲ್ಲಿ ಒಂದು ದೇವತೆ ನೆಲೆಸಿರ್ತಾಳೆ. ಪ್ಲೀಸ್ ಗಿವ್ ರೆಸ್ಪೆಕ್ಟ್ ಟು ವುಮೆನ್. ಅಂದರೆ
ಜಗಳ ಆಗುತ್ತೆ, ಕದನ ಆಗುತ್ತೆ, ಎಲ್ಲ ಆಗುತ್ತೆ, ಅದೆಲ್ಲ ಮಾಮೂಲಿ, ತಲೆ ಕೆಡಿಸ್ಕೋಬಾರ್ದು. ಆದ್ರೂ ಹೆಣ್ಣಿಲ್ದೆ ಪ್ರಪಂಚ ಇಲ್ಲ, ಗಂಡಿಲ್ದೆ ಪ್ರಪಂಚ ಇಲ್ಲ, ಇಬ್ಬರು ಬೆರ್ತರೇನೆ ಪ್ರಪಂಚ ಇರೋದು. ಈಗ ಸೃಷ್ಟಿಯಲ್ಲಿ ನಾವೊಂದು ದೇವ್ರನ್ನ ಪೂಜೆ ಮಾಡ್ತೀವಿ, ಅದು ಲಿಂಗ. ಆ ಕೆಳಗಡೆ ಇರ್ತಕ್ಕಂಥದ್ದು ಯೋನಿ, ಆ ಮೇಲ್ಗಡೆ ಇರೋದು ಲಿಂಗ, ಅಂದರೆ ಸೃಷ್ಟಿ ಅಂತದು. ಆ ಸೃಷ್ಟಿಗೆ ಪೂಜೆ ಮಾಡ್ತಾ ಇದೀವಿ ನಾವು. ವಿ ಆರ್ ಡೂಯಿಂಗ್ ಪೂಜಾ ಫಾರ್ ಸೃಷ್ಟಿಕರ್ತ. ವಾಟ್ ಇಸ್ ದಟ್ ಇಸ್ ಶಿವ, ದಟ್ ಇಸ್ ಲಿಂಗ. ಯೋನಿ ಮತ್ತು ಲಿಂಗದಿಂದ ಹುಟ್ಟೋದು. ಇಡೀ ಪ್ರಪಂಚದಲ್ಲಿ ನೀವೆಲ್ಲೇ ಆಗಿರಿ ಲಿಂಗ ಸಿಕ್ಕುತ್ತೆ. ಅಂದರೆ ಹಿಂದಿನ ಕಾಲದವ್ರು ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು. ನಾನು ಹೇಳೋದೇನೆಂದರೆ, ನಿಮ್ಗೆ ಏನೇ ಹೊಟ್ಟೆ ಆಗಲಿ, ನಿದ್ದೆ ಆಗಲಿ, ಸೆಕ್ಸ್ ಆಗಲಿ, ಏನೇ ಬೇಕು ಅಂದ್ರೂ ನಿಮ್ಮ ಮೈಂಡು ಫ್ರೀ ಆಗಿದ್ದರೆ ಎಲ್ಲೋ ಆಟೋಮೆಟಿಕ್ಕಾಗಿ ನಡೆಯುತ್ತೆ. ಟೆನ್ಷನ್ಲಿ ನೀವು ಏನೇ ಮಾಡಿದ್ರು ಯಾವುದೂ ಸಕ್ಸಸ್ ಆಗಲ್ಲ, ಕಷ್ಟ ಆಗೋದೇ ಇಲ್ಲ. ಮದರ್ ಬೋರ್ಡೇ ಸರಿ ಇಲ್ಲ ಅಂದರೆ ಇನ್ನು ಮಿಕ್ಕಿದ ಎಲ್ಲಿ ವರ್ಕ್ ಮಾಡುತ್ತೆ? ಮದರ್ ಬೋರ್ಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಒಂದು ಮೊಬೈಲ್ ಹ್ಯಾಂಗ್ ಆದ್ರೇ ಸ್ವಿಚ್ ಆಫ್ ಮಾಡ್ತಾ ಆನ್ ಮಾಡ್ತೀವಿ, ಅಥವಾ ರಿಬೂಟ್ ಮಾಡ್ತೀವಿ, ಅಥವಾ ಬೇಡದಿರೋ ಆ್ಯಪ್ಸ್ನ ಡಿಲೀಟ್ ಮಾಡ್ತೀವಿ. ನೀವು ನಿಮ್ಮ ತಲೆಗೆ ಬೇಡದಿರೋ ಇದನ್ನೆಲ್ಲ ಹಾಕೊಂಡು, ಅನ್ವಾಂಟೆಡ್ ಥಿಂಗ್ಸ್ನ ಬಾಕ್ಸ್ಗಳಿಗೆಲ್ಲ ಹಾಕೊಂಡು, ಬಾಕ್ಸ್ ಫಿಲ್ ಆದಮೇಲೆ ತಲೆ ನೋವು ಅಂದಾಗ ರಿಮೂವ್ ಆಲ್ ಡರ್ಟಿ ಥಿಂಗ್ಸ್ ಎಲ್ಲ ಬರ್ದಿದ್ದೀರಲ್ಲ, ಎಷ್ಟೊಂದು ಸ್ಟಿಕ್ಕರ್ಸ್ ಇದೆ. ಪೂರ್ತಿ ಕಾರೇನೇನು ನೀವು ಬಹುಶಃ ಅವ್ನ ಮನೆ ಕಟ್ಟಿದ್ನೇನೋ ಗೊತ್ತಿಲ್ಲ. ಅದ್ರ ಬಗ್ಗೆ ಹೇಳಿ ಅಣ್ಣ, ಏನು ಮೆಸೇಜ್ ನೀವು ಪಾಸ್ ಮಾಡ್ತಾ ಇದ್ದೀರಾ ಇದರಿಂದ ಅಂತ? ಏನಂದರೆ, ನನಗೆ ನೋವಾಗಿರೋದನ್ನ ಅಲ್ಲಿ ಬರಿತಾ ಇದ್ವಿ. ದೊಡ್ಡವ್ರ ಮನೆಗೆ ಹೋಗ್ತೀವಿ, ಒಂದು ಎನ್ವಲಪ್ ಕೊಡ್ತಾರೆ, ನಿಮ್ಮ ಲೈಫ್ ಅನುಭವ. ಆ ಎನ್ವಲಪ್ ತೆಗೆದ್ರೆ 20 ರೂಪಾಯಿ 30 ರೂಪಾಯಿ ಇರುತ್ತೆ. ಅವಾಗ ಬಂದೆ ದೊಡ್ಡವರ ಸಣ್ಣತನ ಅಂತ ಬರ್ತೆ. ಒಬ್ಬರಿಂದ ನೋವಾಯಿತು, ಜೊತೆಲಿರೋನೆ, ಅವಾಗ ಬರ್ದೆ ಜೊತೆಲಿರೋನೆ ಮಡಗೋದು ಅಂತ ಬರ್ದೆ. ಯಾರೋ ಒಬ್ಬ ಬಂದ, ಇರೋ ತನಕ ಯೂಸ್ ಮಾಡ್ಕೊಂಡ ಹೋದ, ಅವಾಗ ಮತ್ಲಬಿ ದುನಿಯಾ ಅಂತ ಬರ್ದೆ. ಕೆಲಸ ಆಗೋ ತನಕ ಗಾಡು, ಆದ್ಮೇಲೆ ಡಾಗ್ ಅಂತ ಬರ್ದೆ. ಅಲ್ಲಿ ಏನೇನು ನಂಗೆ ನೋವಾಗಿದೆ ಅದೆಲ್ಲ ಬರ್ದಿದ್ದೀನಿ. ಇರಲಿ, ಇನ್ನೂ ಬರಿತೀನಿ, ಇನ್ನೂ ಬೇಕಾದಷ್ಟು ಸಿಗುತ್ತೆ, ಬರಿತಾ ಇರ್ತೀನಿ. ಸೊ ನೀವು ಆ್ಯಸ್ ಯು ಎಕ್ಸ್ಪೀರಿಯನ್ಸ್ ಯುವರ್ ಲೈಫ್, ನೀವು ಅದನ್ನು ಡಾಕ್ಯುಮೆಂಟ್ ಮಾಡ್ತಾ ಹೋಗ್ತಾ ಇದ್ದೀವಿ. ಹೌದೌದು. ಯಾಕೆಂದರೆ ಒಂದಂತೂ ಸತ್ಯ, ನಾವೇನೇ ಡಾಕ್ಯುಮೆಂಟ್ಸ್ ಹಿಡ್ದೇ ಇದ್ರೆ ಜನಕ್ಕೆ ಗೊತ್ತಾಗಲ್ಲ. ಕರೆಕ್ಟ್. ಬಟ್ ಒಂದು ವಿಷಯ ಹೇಳ್ತೀನಿ, ನಿಮ್ಮ ನಿಜವಾದ ಶತ್ರು ಯಾರು ಅಂದರೆ, ನಿಮ್ಮ ಜೊತೆಯಲ್ಲೇ ಇರೋನೇ ನಿಮ್ಮ ನಿಜವಾದ ಶತ್ರು. ನಿಮ್ಮ ಶತ್ರು ನಿಜವಾಗಿರ್ತಾನಲ್ಲ, ಅವನು ನಿಮ್ಮ ಶತ್ರು ಅಲ್ವೇ ಅಲ್ಲ. ಯಾವಾಗ ನಿಮ್ಮ ವಿಷಯ ಎಲ್ಲ ಇನ್ನೊಬ್ಬಂಗೆ ಗೊತ್ತಿರುತ್ತೆ, ನಿಮಗೆ ಅವನಿಗೆ ಇದಾದಾಗ, ಅಥವಾ ನೀವು ಬೆಳೆಯೋದು ನೋಡಿದಾಗ ಅವನೆಲ್ರಿಗೂ ಹೇಳ್ಕೊಂಬರ್ತಾನಲ್ಲ, ಅವನೇ ನಿಜವಾದ ಶತ್ರು. ಸೊ ಅದಕ್ಕೆ ಹೇಳೋದು ನಾನು, ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂತ. ನಿಮಗೆ ನೀವು ಬದುಕಿ, ನಿಮಗೆ ನೀವು ನಂಬಿ. ಯಾಕೆಂದರೆ ನಂಬಬೇಕು, ನಂಬದಂತಿರಬೇಕು, ನಂಬಿಯೂ ನಂಬದಂತಿರಬೇಕು ಅಂತ. ಸೊ ಅಂಥ ಎಕ್ಸ್ಪೀರಿಯನ್ಸ್ ಎಲ್ಲ ನಾನು ಗಾಡಿ ಮೇಲೆ ಬರ್ಸಿದ್ದೀನಿ. ವೆರಿ ನೈಸ್.